ಕರುಣೆ ನೀಡುವ ವಾಸವಾಂಬೆ ಮಾತೆಗೆ ಅಪಾರ ಕರುಣೆ ನೀಡುವ ವಾಸವಾಂಬೆ ಮಾತೆಗೆ ಆದಿಶಕ್ತಿ ರೂಪಿಯೇ ಆರ್ಯವೈಶ್ಯ ದೇವಿಯೇ ಅಪಾರ ಕರುಣೆ ನೀಡುವ ವಾಸವಿ ಜಯಂತಿ ನಮ್ಮ ಹಿರೇಜಗತ್ತಿನಲ್ಲಿ ಇರುತ್ತದೆ. ಆ ಕಾರ್ಯಕ್ರಮದಲ್ಲಿ ಮುಂಜಿ ಮಾಡಿಸ್ಕೊಳ್ಳೋವರಿಗೆ ಮುಂಜಿ ಮಾಡೋ ಪ್ರೋಗ್ರಾಮ್ಗಳು ಇರುತ್ತದೆ. ಎಲ್ಲರೂ ಬಂದು ಸಹಕರಿಸಬೇಕು, ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಸಮಾಜ ಹಿರೇಜನರ ಲೋಕಪಾಲರು ಮತ್ತು ಯುವಜನ ಸಂಘ ಮತ್ತು ವಾಸವಿ ಮಹಿಳಾ ಮಂಡಳಿ ಇವರ ವತಿಯಿಂದ 19ನೇ ವರ್ಷದ ಶಂಕರ ಜಯಂತಿ ಮತ್ತು ವಾರ್ಷಿಕೋತ್ಸವ, ಆಮೇಲೆ ಕನ್ನಿಕಾ ಪರಮೇಶ್ವರಿ ಜಯಂತಿ ಇವನ್ನು 19ನೇ ವರ್ಷದ ನಾವು ಆರ್ಯವೈಶ್ಯ ಸಮಾಜದಿಂದ ನಡೆಸ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮ 19 ವರ್ಷದಿಂದ ಎಲ್ಲವೂ ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ಸಮಾಜದ ಕಾರ್ಯಕ್ರಮದಲ್ಲಿ ಈ ವರ್ಷ ಉಪನಯನ ಕಾರ್ಯಕ್ರಮ ಅಂದರೆ ಮುಂಜಿ ಆರ್ಯವೈಶ್ಯ ಸಮಾಜದವ್ರಿಗೆ ಮಾತ್ರ, ಯಾಕಂದರೆ ಕೆಲವರಿಗೆ ಉಪನಯನ ಆಗಲಾರ್ದಕ್ಕಾಗಿ ಬಂದು ವಿಚಾರಿಸೋದಕ್ಕಾಗಿ ಬಂದವರಿಗೆ ನಾವು ಉಪನಯನ ಮಾಡಬೇಕಂತಂದೇಳಿ ನಮ್ಮ ಸಮಾಜದ ವತಿಯಿಂದ ನಿರ್ಣಯ ತಗೊಂಡಿವಿ. ಎಲ್ಲ ಸಮಾಜ ಬಾಂಧವರೆಲ್ಲರೂ ಕಲಿತು ಒಂದು ಉಪನಯನ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಬಾಂಧವರು ಅದನ್ನು ಉಪಯೋಗ ಮಾಡ್ಕೋಬೇಕು. ಆಮೇಲೆ ಯಾವುದೇ ಕಾರ್ಯಕ್ರಮಗಳಿದ್ದರೆ ನಮ್ಮ ಸಮಾಜ ಕಡೆಯಿಂದ ಮಾಡ್ತು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ನಮ್ಮ ಆರ್ಯವೈಶ್ಯ ಸಮಾಜ ಬಾಂಧವರು ನಮಗೆ ಎಲ್ಲವಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಒಂದು ಮಹಿಳಾ ಮಂಡಳರಾಗಲಿ, ನಮ್ಮ ಯುವಜನ ಸಂಘದ ಹುಡುಗರಾಗಲಿ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹಕರಿಸಿ ನಮ್ಮನ್ನು ಯಾವುದೇ ಕಾರ್ಯಕ್ರಮದ ಒಂದು ಮಾಡ್ತಾ ಇದ್ದರೆ ಅದಕ್ಕೆಲ್ಲರೂ ಸಪೋರ್ಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಸಮಾಜ ಬಾಂಧವರು ಉಪಯೋಗ ತಗೊಳ್ಬೇಕು ಅಂತೇಳಿ ನನ್ನ ಒಂದು ವಿಜ್ಞಾಪನೆ. ಡೇಟ್ 12 ದಿನಾಂಕ 12/5/2024 ಮುಂಜಿ ಅಂದರೆ ಶಂಕರ ಜಯಂತಿ ಅವತ್ತು ವಾರ್ಷಿಕೋತ್ಸವ ಇದೆ. ಆ ದಿವಸ ನಾವು ಮುಂಜಿ ಕಾರ್ಯಕ್ರಮ, 18ನೇ ತಾರೀಕು ವಾಸವಿ ಜಯಂತಿ ಇರುತ್ತದೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ಬಂದು ಯಶಸ್ವಿಗೊಳಿಸಬೇಕು. ಈ ದಿವಸ ಮುಂಜಿ ಆದಮೇಲೆ ಸತ್ಯನಾರಾಯಣ ಪೂಜೆ ಮತ್ತು ಒಂದು ಹೋಮನೂ ಇಟ್ಕೊಂಡಿವಿ. ಅವತ್ತು ಮುಂಜಿ ಸಲುವಾಗಿ ಒಂದು ಹೋಮದ ಒಂದು ವ್ಯವಸ್ಥೆ ಇಟ್ಕೊತೀವಿ. ಆಮೇಲೆ ವಾಸವಿ ಜಯಂತಿ ದಿವಸ ಗಂಗೆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಮೆರವಣಿಗೆ ಬರ್ತೀವಿ ನಾವು. ಅವತ್ತೆಲ್ಲ ವಾಸವಿ ಅಮ್ಮನ ಫೋಟೋದಿಂದ ಮೆರವಣಿಗೆ ತಗೊಂಡು ಇಲ್ಲೆಲ್ಲ ಬಂದು ಎಲ್ಲ ನಮ್ಮ ಸುತ್ತಮುತ್ತ ಬಂದ ಹಳ್ಳಿ ಬಾಂಧವರೆಲ್ಲರೂ ಬಂದು ಈ ಒಂದು ವ್ಯವಸ್ಥೆನ ಎಲ್ಲ ಬಂದು ಎಲ್ಲ ತಗೊಂಡು ಹೋಗ್ತಾರೆ. ಈ ಸಮಾಜದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತೇವೆ ಅಂತೇಳಿ ಹೇಳಲಿಕ್ಕೆ ಸಂತೋಷ.